ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಹೊಸ ಥರ ಒಂದು ಕೂರ್ಮ ಅಂದ್ಕೊಳ್ಳಿ, ಕರಿ ಅಂದ್ಕೊಳ್ಳಿ, ನೀವು ಯಾವ ಥರ ಆದರೂ ಪರವಾಗಿಲ್ಲ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದಕ್ಕೆ ಈರುಳ್ಳಿ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ, ಕ್ಯಾಬೇಜ್ ಅದು ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ, ಕಾಯಿ ಟೊಮೆಟೊ ಮತ್ತು ಸಿಮ್ಲಾ ಮಿರ್ಚ್, ದಪ್ಪ ಮೆಣಸಿನ್ಕಾಯಿ ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಒಂದು ಬೌಲಷ್ಟು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಗೋಡಂಬಿ ಚೂರುಗಳು ಮತ್ತು ಖಾರದ ಪುಡಿ, ಕರಿಬೇವಿನ ಸೊಪ್ಪು, ಅರಿಶಿನ, ಉಪ್ಪು. ಇಷ್ಟು ಐಟಮ್ ಇದ್ದರೆ ನೀವು ಸಿಂಪಲ್ಲಾಗಿ ಸೂಪರ್ ಟೇಸ್ಟಾಗಿರೋ ಒಂದು ಕರಿನ ಅಥವಾ ಕೂರ್ಮನೋ ಏನಾದರೂ ಅಂದ್ಕೊಳ್ಳಿ, ನೀವು ಅದನ್ನು ರೆಡಿ ಮಾಡ್ಬೋದು. ಇದು ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾಯಕ್ಕಿಡಿ, ಇದಕ್ಕೆ ಇಟ್ಬಿಟ್ಟು ನೀವು ಸಾಸಿವೆ ಹಾಕಿ ಮತ್ತು ಜೀರಿಗೆ ಹಾಕಿದ್ದೀನಿ ನಾನು. ಇದಾದ ಕೂಡಲೇ ನೀವು ಈರುಳ್ಳಿ ಹಾಕಿಬಿಡಿ. ಉದ್ದುದ್ದವಾಗಿ ಹೆಚ್ಕೊಂಡಿದ್ರಲ್ಲ, ಅದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗರಿಗರಿಯಾಗಿ ಆಗೋ ಹಾಗೆ ನೀವು ಬಾಡಿಸ್ಕೊಳ್ಳಿ. ಅದನ್ನು ನೋಡಿ, ಈ ಥರ ಹಾಕಿದ ಮೇಲೆ ನಿಧಾನವಾಗಿ ಬಾಡಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಅದು. ಈರುಳ್ಳಿ ಇದಕ್ಕೆ ನಾನು ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಜಾಸ್ತಿ ಹಾಕಿದ್ದೀನಿ. ನೀವು ಬೇಕಾದರೆ ಕಡಿಮೆನೂ ಹಾಕ್ಕೋಬೋದು. ಹಾಕಿದ್ರೆ ಬೇರೆ ಬರೀ ತರಕಾರಿಗಳಲ್ಲಿ ಕೂಡ ಈ ಥರ ನೀವು ಮಾಡ್ಕೋಬೋದು. ನೋಡಿ, ಇದು ಚೆನ್ನಾಗಿ ಹೀಗೆ ಮಿಕ್ಸ್ ಆಗಿ ಆ ಹಸಿ ಇದು ಹೋಗಬೇಕು ಈರುಳ್ಳಿದು, ಅಲ್ಲಿವರೆಗೂ ನೀವು ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ, ಮಾಮೂಲಾಗಿಡೋದಕ್ಕಿಂತ ಒಂದು ಅರ್ಧ ಸ್ಪೂನ್ನಷ್ಟು ಜಾಸ್ತಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಬಾಡಿಸ್ತಾ ಇದ್ದೀರಲ್ವ, ಇದು ಹೀಗೆ ಬಾಡಿಸ್ತಾ ಇರೋವಾಗಲೇ ನೀವು ಕ್ಯಾಬೇಜ್ ಹಾಕ್ಕೋಬೋದು. ಈ ಕ್ಯಾಬೇಜ್ ಕೂಡ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಅಕಸ್ಮಾತ್ ಇಲ್ಲ ಅಂದರೆ ಯಾವ ತರಕಾರಿ ಇದ್ದರೆ ಆ ತರಕಾರಿಯಲ್ಲಿ ಮಾಡ್ಬೋದು. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೇ ಥರ ಹಾಕಿದರೆ ಆಯಿತು. ತರಕಾರಿ ಮಾತ್ರ ನಿಮ್ಮ ಇಷ್ಟದ ಹಾಗೆ ಹೇಗೆ ಬೇಕಾದರೂ ಹಾಕ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಹೀಗೆ ಬೇಯ್ತಾ ಇದೆ ಅಲ್ವಾ, ಒಂದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಬಿಡಿ. ನೋಡಿ, ಇವಾಗ ಇದು ಹೀಗೆಲ್ಲ ಇದಾಗ್ತಾ ಇದೆ ಅಲ್ವಾ, ಆವಾಗ ನೀವು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಕೂಡ ಹಾಕಿಬಿಡಿ. ಬೇಕಾದವರು ಅದನ್ನು ನಂಚ್ಕೊಂಡು ತಿನ್ಬೋದು, ಇಲ್ಲದವರು ಅದನ್ನು ಸಪ್ರೇಟಾಗಿ ತೆಗೆದಿಟ್ಬಿಡ್ಬೋದು. ಇದು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾಯಿರಿ. ಇವಾಗ ನಾನು ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಬಿಡ್ತಾಯಿದ್ದೀನಿ. ಏನು ಮಾಡೋದು, ಏನೂ ಇಲ್ಲ, ಚಪಾತಿಗೆ ಅನ್ನದ ಜೊತೆಗೆ ಅಂತೆಲ್ಲ ಯೋಚನೆ ಮಾಡೋಷ್ಟೇ ಇಲ್ಲ. ಈ ಥರ ಏನು ತರಕಾರಿ ಇದ್ದರೆ ಆ ಥರ ಅದನ್ನು ನೀವು ರೆಡಿ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಆಗ್ತಾಯಿದೆ ಅಲ್ವಾ. ಇವಾಗಲೇ ನಾನು ಕಾಯಿ ಟೊಮೆಟೊ ಇತ್ತು, ಅದು ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕಿದ್ದೀನಿ ನಾನು. ನೀವು ಇಲ್ಲಾಂದರೆ ಹಣ್ಣು ಟೊಮೆಟೊ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಇದು ಸಪ್ರೇಟು ಕಾಯಿ ಟೊಮೆಟೊ ಹಾಕಿರೋದ್ರಿಂದ ನಾನು ಬೇರೆ ಹುಳಿ ಹಾಕ್ತಾಯಿಲ್ಲ. ನೋಡಿ, ಇದೊಂದು 10 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ಇದು ಬೇಯ್ತಾ ಇರೋವಾಗಲೇ ನೀವು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಅದು ಬೇಗ ಬೇಯುತ್ತೆ. ನೋಡಿ, ಉಪ್ಪು, ಅರಿಶಿನ ಎಲ್ಲ ಹಾಕ್ಬಿಡೋದ್ರಿಂದ ನಿಮಗೆ ಅದು ಚೆನ್ನಾಗಿ ಎಲ್ಲ ಕೂಡ್ಕೊಳ್ಳುತ್ತೆ. ನೋಡಿ, ಖಾರದ ಪುಡಿ ಕೂಡ ಹಾಕ್ಬಿಟ್ಟಿದ್ದೀನಿ. ಇದು ಕೂಡ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದರಿಂದ ಅದೊಂಥರ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ಆಮೇಲೆ ಕಡಲೆ ಹಿಟ್ಟು ಮತ್ತು ಗೋಡಂಬಿ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ತೀನಿ. ನೋಡಿ, ಈ ಥರ ಬೇಯ್ತಾ ಇದೆ ಅಲ್ವಾ ಇದು. ಇವಾಗ ನೀವು ಒಂಚೂರು ಉರಿ ಕಡಿಮೆ ಮಾಡ್ಕೊಂಡ್ಬಿಟ್ಟು ಈ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀರಲ್ವ, ನೀವು ಅದನ್ನು ಒಂದೊಂದೇ ಸ್ಪೂನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಇದರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಬರೀ ಕಡಲೆ ಹಿಟ್ಟಲ್ಲಿ ಮಾಡಿದಾಗ ಜುಣ್ಕ ಅಂತೆಲ್ಲ ಮಾಡ್ತಾರೆ ಧಾರವಾಡ, ಹುಬ್ಬಳ್ಳಿ ಕಡೆ ಎಲ್ಲ. ಇದು ನಾನು ಬೇರೆ ತರಕಾರಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಈ ಕಡಲೆ ಹಿಟ್ಟು ಒಂದೊಂದು ಸ್ಪೂನ್ ಹಾಕ್ದಂಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಅದರಿಂದ ಏನಾಗುತ್ತೆ, ಅದು ಚೆನ್ನಾಗಿ ಕೂಡ್ಕೊಳ್ಳುತ್ತೆ, ಅದರೊಳಗಡೆ ಎಲ್ಲನೂ ಅದು ಕೂಡ್ಕೊಳ್ಳುತ್ತೆ. ನೋಡಿ, ಉರಿ ಸಣ್ಣದಾಗೇ ಇರಲಿ. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾ ಬನ್ನಿ ಇದನ್ನು. ನೋಡಿ, ಹೀಗೆಲ್ಲ ಆಗ್ತಾಯಿದೆ ಅಲ್ವಾ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಗೋಡಂಬಿ ಚೂರು ಥರ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಕೂಡ ಅಷ್ಟೇ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ನೋಡಿ, ಇದು ಕಾಯಿ ಎಲ್ಲ ಏನೂ ಹಾಕಿಲ್ಲ ನೋಡಿ,
ಸೂಪರಾಗಿರುತ್ತೆ ಇದು ಪಲ್ಯ ಕೂರ್ಮ. ನೀರು ಜಾಸ್ತಿ ಹಾಕ್ಕೊಂಡು ಬೇಕಾದರೆ ನೀವು ಗ್ರೇವಿ ಥರ ಮಾಡ್ಕೊಳ್ಳಿ. ನಾನು ಆ ಥರ ಮಾಡಿಲ್ಲ, ಇದೊಂಥರ ಕೂರ್ಮ ಟೈಪೇ ನಾನು ಮಾಡ್ತಾಯಿದ್ದೀನಿ. ಇದನ್ನು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಮತ್ತು ನೀವು ಅನ್ನಕ್ಕೆ ಕಲಿಸ್ಕೊಳ್ಳೋಕೆ ಕೂಡ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಒಂದು 5-10 ನಿಮಿಷ ಹೀಗೆ ನಿಮ್ಗೆ ಗೊತ್ತಾಗುತ್ತಲ್ವ, ಮಾಡ್ತಾ ಇರ್ತೀರಲ್ವ ಅಡುಗೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಇಳಿಸಿ ಸರ್ವ್ ಮಾಡ್ಬೋದು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ನೋಡಿ ನೀವು ನನಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.